ಶ್ರೀದೇವಿಯ ಮಹಾತ್ಮೆ ಚರಿತ್ರೆಯನ್ನು ಈ ಸುಕ್ಷೇತ್ರ ಅನುಭವದಲ್ಲಿ ಒಂದು ಆಧ್ಯಾತ್ಮಿಕದ ಒಂದು ಸಂಪತ್ತನ್ನು ಮೂಲಭೂತವಾಗಿ ಒಂದು ವಿಷಯ ಹೇಳಬೇಕಂತಂದ್ರೆ ಪ್ರಪಂಚದಾಗ ಇಟ್ಕೊಂಡು ಆಧ್ಯಾತ್ಮಿಕ ಮಾಡೋದು ಬಹಳ ಕಷ್ಟ ಇದೆ. ಪ್ರಪಂಚದಾಗ ಇಟ್ಕೊಂಡ್ರೆ ದೇವರ ನಾಮಸ್ಮರಣೆ ಮಾಡ್ತೀವಿ, ಪರಮಾತ್ಮ ನಾಮಸ್ಮರಣೆ ಮಾಡೋದು ಬಹಳ ಕಷ್ಟ ಇದೆ. ಇವತ್ತು ಎಲ್ಲ ಚೆಕ್ ಮಾಡೋದಲ್ಲ, ಇವತ್ತು ನೀವು ಏನು ಬಂದಿದ್ದೀವಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ತಗೊಂಡು ಏನು ಯಾರ್ಯಾರು ಬಂದ್ರೆ ಚಿಕ್ಕ ಮಕ್ಕಳು ಎಲ್ಲ ನೀವು ಮುಂದಿನ ದಿನಮಾನದಾಗ ದೊಡ್ಡ ಭವಿಷ್ಯ ಸತ್ಸಂಗ ಅನ್ನುವಂಥದ್ದು ಹೇಗಿದಪ್ಪ ಅಂತಂದ್ರೆ 4 ಮಂದಿ ಕೂಡ ನೀವು ಪರಮಾತ್ಮದ ಜ್ಞಾನ ಮಾಡಿರೋ ಪುಣ್ಯಕ್ಷೇತ್ರ ಯಾವ ದೇವಸ್ಥಾನ ಸರಿಗೆ ಹೋಗೋದು ಅಂತ ಹೇಳ್ಯಾರ. ಇವತ್ತ ಹೊಸಮನೆ ಗುರುಗಳು ತಮ್ಮ ಒಂದು ದಿನನಿತ್ಯ ಕಾರ್ಯ ಚಟುವಟಿಕೆ ಒಳಗೆ ಮಧ್ಯದೊಳಗೆ ಏನಪ್ಪ ಅಂತಂದ್ರೆ ಈ ದೇವಿ ಚರಿತ್ರೆಯನ್ನ ಆ ತಾಯಿಯ ಮಹತ್ವವನ್ನ ಜಗತ್ತಿಗೆ ಸಾರುವಂತ ಏನು ಕೆಲಸ ಮಾಡ್ಯಾರಲ್ಲ ಅದು ಬಹಳ ದೊಡ್ಡ ಪುಣ್ಯದ ಕೆಲಸ ರೀ. ಅದು ಎಲ್ಲರಿಗೂ ಆಗುದಿಲ್ಲ ರೀ. ಎಲ್ಲರೂ ದೇವಿ ಪುರಾಣ ಹೋಗ್ತಂದ್ರೆ ಕಷ್ಟ ಭಾಳ ಅದ. ದೇವಿ ಪುರಾಣದ ಮಹತ್ವ ಭಾಳ ಐತಿ. ದೇವಿ ಪುರಾಣದ ಮಹತ್ವ ಭಾಳ ಐತಿ. ಅದನ್ನ ಏನಪ್ಪ ಅಂತಂದ್ರೆ ಎಲ್ಲರಿಗೂ ತಿಳಿಸುವಂತ ಕೆಲಸ ಗುರುಗಳು ಏನು ಒಂದು ಮಾಡಾಕತ್ತಲ್ಲ ನಿಮ್ಗೆ ಒಂದೇ ನಿಮಗೆ ಹೇಳಬೇಕಂದ್ರೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಒಂದು ದೃಷ್ಟಾಂತ ಹೇಳ್ಬೇಕಂದ್ರೆ ಟೈಮು ಭಾಳ ಆಗೈತಿ. ಒಬ್ಬರು ಸಂಸಾರವಾಗಿ ಇಟ್ಕೊಂಡ್ರಿ ಪ್ರಪಂಚ ಮಾಡ್ಕೊತ ಏನೈತಲ್ಲ ಭಕ್ತಿ ಮಾಡೋದು ಎಷ್ಟು ಕಷ್ಟ ಐತೆ ಅನ್ನೋದಾಕ ಇದೊಂದು ದೃಷ್ಟಾಂತ, ಇದೊಂದು ಕಥೆ. ಇದನ್ನು ಕೇಳಬೇಕು ನೀವೆಲ್ಲ. ಏನಪ್ಪ ಅಂತಂದ್ರೆ ರೀ, ನಾರದ ನಿಮ್ಗೆ ಗೊತ್ತೈತ್ರಿ. ನಾರದ ಯಾವತ್ತೂ ನಾರಾಯಣ ನಾರಾಯಣ ಅಂತ ನಾವು ಹಗಲು ರಾತ್ರಿ ಅನ್ನದ ಯಾವತ್ತೂ ಜಪ ತಪ್ಪ ಅವ ಊಟ ನಿದ್ರೆ ಇದ್ದೇ ಇದ್ದಿಲ್ಲ. ಅವನೊಂದ್ಸಲ ಅನಿಸ್ತದೆ ನನ್ನಷ್ಟ ನಾಮಸ್ಮರಣೆ, ನನ್ನಷ್ಟ ಜಪ, ನನ್ನಷ್ಟ ಪೂಜೆ, ನಾರಾಯಣ ಮಾಡುವಷ್ಟು ಭಕ್ತಿ ಜಗತ್ತಿನಾಗ ಯಾರೂ ಇಲ್ಲ ಅಂತ ಹೇಳಿ ಹೆಮ್ಮೆ ಒಳಗೆ ಅನ್ಸಾಕೈತದ ಅನಿಸಿ ಒಂದ್ಸಲ ಕೈಲಾಸಕ್ಕೆ ಹೋಗಿ ನಾರಾಯಣ ಕೇಳಿದ, ಯಪ್ಪ ನಾರಾಯಣ, ನಾ ಇವತ್ತ ಬಹಳ ನಿನ್ನ ನಾಮಸ್ಮರಣೆ ಮಾಡ್ತಾನೆ, ನಿನ್ನ ಜಪ ಮಾಡ್ತಾನೆ, ನಿನ್ನ ಪೂಜೆ ಪುನಸ್ಕಾರ ಮಾಡ್ತಾನೆ. ಈ ಜಗತ್ತಿನಾಗ ಈ ಬ್ರಹ್ಮಾಂಡದಾಗ ನನಗಿಂತ ಬೇರೆದವ್ರು ಯಾರಿಲ್ಲ ಯಪ್ಪ ಕೇಳ್ತಾನ ನಾರಾಯಣ. ನಾವೊಬ್ಬನ ನೋಡ್ರಿ, ಎಲ್ಲಿ ಕೂತ್ರು ನಾರಾಯಣ, ಬಿದ್ರು ನಾರಾಯಣ, ಎದ್ರು ನಾರಾಯಣ. ನಾರದನ ಒಂದು ಜೀವನ ಚರಿತ್ರೆ ಬಹಳ ಬರ್ತದ. ನಾಮಸ್ಮರಣೆಕ್ಕ ನಾರದನ ದೃಷ್ಟಾಂತ ಏನೈತಪ್ಪ ಅಂತಂದ್ರೆ ಬಹಳ ಬರ್ತದ. ಅದಕ್ಕೆ ಅವಾಗ ನಾರಾಯಣ ಹೇಳ್ತಾರ, ಪರಮಾತ್ಮ ಹೌದಪ್ಪ ಅಂತ ಹೇಳ್ತಾರೆ, ನೀ ಹೇಳೋದು ಸರಿ ಐತಿ, ನೀ ನಾಮಸ್ಮರಣೆ ಮಾಡೋದು ಸರಿ ಐತಿ. ಆದ್ರೆ ಭೂಮಂಡಲದಾಗ ನೀವು ನೋಡ್ತಾನ ಹೊಂಟಿ ಅಂದ್ರೆ ನನ್ನ ನಾಮಸ್ಮರಣೆ ಮಾಡುವಂತ ಲಕ್ಷ ಪರಮ ಭಕ್ತರು ಕಾಣ್ತಾರ. ಇಂಥ ಬಸವಣ್ಣನಂತವ್ರು, ಆದಿಮಾದೇವನಂತವ್ರು, ನನ್ನ ಬಸವನ ಗುರುಗಳು ಅಂತವ್ರು ನೋಡ್ರಿ ಎಲ್ಲ ಇಲ್ಲಿ ಇದ್ಕೊಂಡು ದೇವಿ ಸ್ಮರಣ ಮಾಡೋದಂದ್ರೆ ನಾರಾಯಣಿಗೆಲ್ಲ ಗೊತ್ತಿರಲಿಲ್ಲ. ಇವೆಲ್ಲ ಪರಮ ಭಕ್ತರನ್ನ. ಅವಾಗ ನಾರಾಯಣ ಹೇಳ್ತಾನೆ, ನಾರದಗೆ ಲಕ್ಷ ನಮಗೆ ಪರಮ ಭಕ್ತರದಾರು, ನೀನು ಎಷ್ಟು ಮಂದಿ ತೋರಿಸ್ಲಿ ಅಂತ ಕೇಳ್ತಾನೆ. ಅವಾಗ ನಾರದಗೆ ಬಟ್ಟಾಗಿ ಕಾರ ಕಲಿಸಿದಂಗೆ ಆಕೈತ್ರಿ. ಆ ಒಬ್ಬ ತಿಳ್ಕೊಂಡಿರ್ತಾನೆ, ಅಹಂಕಾರ ಬಂದಿರ್ತೈತಿ, ನಾನು ಭಾಳ ದೊಡ್ಡ ಭಕ್ತದೇನಂತಂದೇಳಿ ಹಿಂದಾಗಡೆ ಕಪ್ ಕೇಳಿ ಬಿಡೋದ ಬೇಡಪ್ಪಂದೇಳಿ ನನಗೇನು ಲಕ್ಷ ಮಂದಿ ತೋರಿಸ್ಬೇಡಪ್ಪ, ನಾನು ಬಾಬು ತೋರಿಸಿ ಸಾಕು ನನಗಂತಾರೆ. ಅವಾಗ ನಾರಾಯಣ ಹೇಳ್ತಾರೋ, ಇವೋ ಇಲ್ಲಿ ನೋಡತ್ತಂದೇಳಿ ಬ್ರಹ್ಮಾಂಡಕ್ಕೆ ಏನಂತ ಭೂಲೋಕಕ್ಕೆ ಕೈ ಮಾಡಿ ತೋರಿಸ್ತಾರೋ ಒಬ್ಬ ರೈತ. ಆ ರೈತನಂತೆ ನೀವು ಹೋಗು, ಅವ್ ಎಷ್ಟು ಭಕ್ತಿ ಮಾಡ್ತಾನೋ, ಎಷ್ಟು ಅವನು ನಾಮಸ್ಮರಣೆ ಇತ್ತು ನಿನಗೆ ಗೊತ್ತಾಕೈತಿರ್ತಾರ. ಈಗ ನಾವು ಹೋಗಿ ಬಿಡ್ತಾನ ಅಂತಂದು ಹೇಳಿ ಭೂಲೋಕಕ್ಕೆ ಬಂದ ಬಿಡ್ತಾನೆ. ಬಂದ ಅವನ್ನೆಲ್ಲ ನೋಡ್ತಾನ, ದುರ್ಕೂತ ಎಲ್ಲ. ರೈತ ಗಳೆ ಹಾಕ್ತಿರ್ತಾನು, ಇದು ಎತ್ತದ್ದು ಮಾಡ್ತಿರ್ತಾನು. ಅವಾಗ ಯಾವಾಗಲೂ ಏನ್ ಮಾಡ್ತಾನೆ, ನಾರಾಯಣ ಊಟದ ಟೈಮ್ ಆಕೈತಿ, ಕೈ ತಗೋತಾನ, ಅವಾಗೂ ನಾರಾಯಣ. ಊಟ ಆದ್ಮೇಲೂ ನಾರಾಯಣ, ಮಲ್ಕೋ ಟೈಮ್ದಾಗೂ ನಾರಾಯಣ. ಹಿಂಗ 4-5 ದಿವಸ ನೋಡ್ತಾನ್ರಿ. ಅವ್ ಎಲ್ಲಿ ದೇವಸ್ಥಾನಕ್ಕೆ ಹೋಗುದಿಲ್ರಿ, ಯಾವ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗುದಿಲ್ಲ, ಯಾವ ದೇವ್ರ ಫೋಟೋಕ್ಕೆ ನಮಸ್ಕಾರ ಮಾಡಂಗಿಲ್ಲ. ಆದ್ರೆ ಅವನಲ್ಲಿ ಇರ್ತಕ್ಕಂಥ ನಿತ್ಯ ಸ್ಮರಣೆ ಏನಾಗಿತ್ತಪ್ಪ ಅಂತಂದ್ರೆ ನಾರಾಯಣ 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 ಅಂತ ಹೇಳಿ ಅದನ್ನ ನೋಡ್ತಾನ್ರಿ. ನಾರದ್ಗೆ
ನಾನು ಮುಕ್ತಿ ಒಂದು ಏನೈತಿ ಏನು ಅವರು ಅಪ್ಪಾಜಿ ಹೇಳ್ತಾರೆ ನಾರಾಯಣ ಪರಮಾತ್ಮ ನಾ ಯಾವತ್ತು ಕೂತ್ರು ನಿತ್ರು ನಾ ನಾರಾಯಣ ಅಂತನು ನನಗೆ ಹಸುವನು ಗೊತ್ತಿರಂಗಿಲ್ಲ ಎಲ್ಲಿ ಇರ್ತನು ಎಲ್ಲಿ ಬಿಡ್ತನು ತ್ರಿಲೋಕ ಸಂಚಾರಿನ ಯಾವತ್ತೂ ನಾರಾಯಣ ಸ್ತುತನ ಮಾಡ್ತನು ಮತ್ತು ನಾ ಹೆಂಗೆ ಕಡಿಮೆ ಅಂತಂತಾರೆ ಒಟ್ಟು ಇನ್ನು ಬೇಡ ಬೇಡ ಇದು ಕೇಳಿದ್ರು ಅಂತಂದು ಹೇಳಿ ಮತ್ತೆ ಕೈಲಾಸಕ್ಕೆ ಹೋಗಿ ನಾರಾಯಣ ಕೇಳಿಬಿಡ್ತಾರೋ ಯಪ್ಪ ನೀಗೆಲ್ಲ ಹೇಳಿದ್ರಿ ನನಗಿಂತ ಅವ್ರು ಶ್ರೇಷ್ಠ ಅಂತಂದು ಹೇಳಿ ಅವ್ರು ಹೆಂಗೆ ಶ್ರೇಷ್ಠ ಆಗ್ತಾರೆ ಏನಪ್ಪ ಅಂತಂದ್ರೆ ನಾರಾಯಣ ಹೆಂಗೆ ಏನಪ್ಪ ಕೇಳಿದ್ರು ಇಲ್ಲ ನಾನು ಯಾವಾಗಲೂ ಕೂತ್ರು ನಿಂತು ನೀನು ನಮಸ್ಕಾರ ಮಾಡ್ತಾನೋ ಅವನು ತನ್ನ ಕಾಯಕ ಮಾಡ್ಕೊತ ನಾರಾಯಣ ನಾರಾಯಣ ಅಂತಾನು ಬರೀ ಕಾಯಕ ಮಾಡ್ಕೊತ ಏನು ದೇವಸ್ಥಾನಕ್ಕೆ ಹೋಗಂಗಿಲ್ಲ ಪೂಜೆ ನಮಸ್ಕಾರ ಮಾಡಂಗಿಲ್ಲ ಪುರಾಣ ಓದಂಗಿಲ್ಲ ಏನೂ ಇಲ್ಲ ಅವನು ನೀ ಶ್ರೇಷ್ಠ ಅಂತಿ ನಾ ಇಷ್ಟೆಲ್ಲ ನೀನು ಸ್ಮರಣ ಮಾಡಕತ್ತೀನಿ ನಂದು ನಿನಗೆ ಕಾಣಿಸ್ಲಿಲ್ಲ ಅಂತ ಹೇಳಿ ನಾರಾಯಣ ಹೇಳಿದಾಗ ಆಯ್ತಪ್ಪ ನಾವೊಂದು ನಿನ್ನ ಪರೀಕ್ಷೆ ಮಾಡ್ತೀನಿ ಆ ಪರೀಕ್ಷೆ ಒಳಗೆ ಗೆದ್ದು ಬರ್ಬೇಕು ಅಂತ ಕಟ್ಟಿ ಭಾಳ ದೊಡ್ಡದು ನಾನು ಸಂಕ್ಷಿಪ್ತ ಹೇಳತ್ತೇನೆ ಹಿಂದಾಗಡೆ ಅವಾಗ ನಾರಾಯಣ ಏನು ಹೇಳ್ತಾನೆ ಆಯ್ತು ಮಾಡ್ತಾನಿಲ್ಲ ಅಂತ ಏನು ಹೇಳ್ತಾನೆ ಮಾಡ್ತಾನೆ ಒಟ್ಟು ನಾ ಪರಮ ಭಕ್ತರು ಹೇಳ್ತಾನೆ ಏನಿಲ್ಲ ನಿನಗೆ ಒಂದು ಚರಿಗಾಗಿ ಏನಂತ ನೀರು ತುಂಬಿ ಚರಿಗೆ ಕೊಡ್ತಾನೋ ಅದನ್ನು ತಲೆ ಮೇಲೆ ಎತ್ಕೋಬೇಕು ತ್ರಿಲೋಕ ಸುತ್ತಬೇಕು 3 ಲೋಕ ಸುತ್ತಬೇಕು ಒಂದು ಹನಿ ನೀರು ಬೀಳ್ಬಾರ್ದು ಹೋಗಿ ಬಾ ನೋಡೋಣ ಅಂತ ಏನ್ರಿ ಈಜಿ ಆಡ್ರಿ ಅಂತ ನಾರಾಯಣ ಹಗ್ಗರ ಆತ ಮೊದಲು ಮಾಡ್ರಿ ಕೆಲಸ ಆತಾನು ಇಂದಡಿಗೆ ಚರಿಗಾಗಿ ನೀರು ಕೊಡ್ತಾರೋ ಕೊಟ್ಟು ಏನಂತ ತಲೆ ಮೇಲೆ ಎತ್ಕೋತಾನು ಹೋಗ್ತಾನ ಸಕಾಲ ಸೊಕ್ಕ ಒಂದು ಹನಿ ನೀರು ಬೀಳ್ಬಾರ್ದಲ್ಲ ಎಲ್ಲ ಆ ಕಡೆ ಮ್ಯಾಲ ನೋಡ್ತಿರ್ತಾನೆ ಮ್ಯಾಲ ನೋಡ್ತಾನ 3 ಲೋಕ ಸುತ್ತಿ ಬರ್ತಾನ ಬಂದು ಕೂಡಲೇ ಹೇಳ್ತಾನ ಒಂದು ಹನಿ ಬಿದ್ದಿಲ್ರಿ ಅಪ್ಪ ಅಂತ ಹೇಳ್ತಾನೆ ಆಯ್ತು ಬರೋದು ನೀನು ಏನು ಹೇಳಿದ್ಲ ಆ ಪ್ರಕಾರ ಗೆದ್ದಂಗೆ ನೀನೇ ಒಂದು ಹನಿ ನೀರು ಬೀಳಬಾರ್ದು ನಾ ಏನು ಹೇಳಿಲ್ಲ ಒಂದು ಹನಿ ನೀರು ಬೀಳಬಾರ್ದು ಅಂತ ಹೇಳಿಲ್ಲ ಅದ್ರೊಳಗೆ ನೀ ಗೆದ್ದದಿ ಆದ್ರೆ ನಿನ್ನ ಮನಸ್ಸಲ್ಲಿ ಹೇಳು ನೀ ನಾಮಸ್ಮರಣೆ ಮಾಡಿದೆ ಇಲ್ಲೋ ಅವಾಗ ಚಂದ ತರ ಹಾಕ್ತಾರೆ ಅವಾಗ ಗೊತ್ತಾಕೈತಿ ಅವಾಗ ನಾರದ ಗೊತ್ತಾಕೈತಿ ನಾ ಎಲ್ಲಿ ತಪ್ಪಿಲ್ಲ ಅಂತಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಅವಾಗ ಹೇಳ್ತಾರೋ ಅವ ನಾರದ ಹೇಳ್ತಾನೆ ಏನಿಲ್ರಿ ಅಪ್ಪ ನಾ ಏನು ನೀವು ಒಂದು ಹನಿ ನೀರು ಬೀಳ್ಬೇಡಂತಂದ್ರೆ ಬೀಳ್ಬಾರ್ದಂತಂದ್ರಿ ಅದಕ್ಕೆ ನಾನು ಚಿತ್ತೆಲ್ಲ ಆ ಚರಿಗಿ ಬೇಡ ಹೋಗಿಬಿಡ್ತು ನೀರು ಎಲ್ಲಾರು ಬಿದ್ದಿದ್ದು ಅಂದ್ರೆ ನಾ ಸೋತ್ ಗಿದ್ನಂದ್ರೆ ಅಂತಂದು ಹೇಳಿ ಚಿತ್ತೆಲ್ಲ ಹೋಗಿ ನಿನ್ನ ಸ್ಮರಣ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಹಂಗಪ್ಪ ಈ ಭೂಲೋಕದಾಗ ಇದ್ಕೊಂಡು ಪ್ರಪಂಚದಾಗ ಇದ್ಕೊಂಡು ಪಾರಮಾರ್ಥ ಮಾಡೋದೇನೈತಪ್ಪ ಅಂತಂದ್ರೆ ಬಹಳ ಕಷ್ಟ ಐತಿ ಅಂತನ್ನುವಂಥದ್ದನ್ನು ನಾರಾಯಣ ಸ್ವತಃ ಹೇಳಿ ಇವತ್ತು ಬಸವಣ್ಣ ಗುರುಗಳು ಈ ಆರಾಧನೆಯನ್ನು ಏನು ಮಾಡ್ಬೇಕಲ್ಲ ಆ ಸಾಕ್ಷಾತ್ ಅವತಾರ ಮುಟ್ಟುವಂಥದ್ದನ್ನ ಐತಿ ಯಾಕಂದ್ರೆ ಪ್ರಪಂಚದಾಗ ಇದ್ಕೊಂಡು ಏನಂತ ಪಾರಮಾರ್ಥ ಮಾಡಿ ಗೆಲ್ಲೋದು ಬಹಳ ಕಷ್ಟ ಐತಿ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದೈತಿ ನಮ್ಮ ಶರೀರ ಆಸೆ ಅನ್ನುವಂಥದ್ದು ಅದಕ್ಕೆ ಈಗ ಅವ್ವ ಒಂದು ಆಸೆ ಅಂತ ಹೇಳಿದ್ರು ಜಗತ್ತಿನಾಗ ಅತಿ ದೊಡ್ಡದು ಯಾವುದು ಅಂತಂದ್ರೆ ಆಸೆ ಅನ್ನೋದು ಹೇಳ್ಬೇಕಾಗ್ತದೆ ಜಗತ್ತಿನಾಗ ಅತಿ ದೊಡ್ಡದು ಯಾವ್ದಪ್ಪ ಅಂತಂದ್ರೆ ಪರ್ವತ ಅಂತ ಪರ್ವತಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂತಂದ್ರ ಸಮುದ್ರಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂತಂದ್ರ ಆಕಾಶಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂತಂದ್ರ ಬ್ರಹ್ಮಾಂಡಕ್ಕಿಂತ ದೊಡ್ಡದು ಯಾವ್ದಪ್ಪ ಅಂತಂದ್ರ ಹೇಳ್ತಾರೆ ಏನಪ್ಪಾ ಅಂತಂದ್ರ ಮನುಷ್ಯನ ಆಸೆ ಮನುಷ್ಯನ ಆಸೆ ದುಃಖಕ್ಕೆ ಮೂಲ ಅಂತಂದು ಹೇಳಿ ಏನು ಹೇಳಿದ್ರು ಬುದ್ಧಿ ಹೇಳಿದ್ರು ಆಸೆ ಇರಬೇಕು ಅದು ದುರಸೆ ಇರಬಾರ್ದು ನೋಡ್ರಿ ಗುರುಗಳು ಎಲ್ಲರಿಗೂ ಒಳ್ಳೇದಾಗಲಿಪ್ಪ ಅಂತಂದೇಳಿ ತಾವು ಒಂದು ತಾಯಿಯ ಒಂದು ಅನುಭವವನ್ನು ಪಡ್ಕೋತ ಎಲ್ಲರಿಗೂ ಕೂಡ ಅನುಭವವನ್ನು ಮುಗಿಸಾಕಿದ್ದಾರೆ ಇದ್ರ ಜೊತೆಗೆ ನಾವು ನಮ್ಮ ಬಸವಣ್ಣ ಹುಡುಗಾರನ್ನು ನಾವು ಹೇಳಬೇಕಾಗತ್ತೆ ಇವತ್ತಿನ ಸಂದರ್ಭದಾಗ ಯಾಕಂತಂದ್ರೆ ಸರ್ವೇ ಜನ ಸುದ್ದಿನೋ ಹೋಗ್ತು ಅನ್ನಂಗೆ ಭೂಜುವಂತ ಪರಮ ಭಕ್ತರು ಏನ್ರಿ ನನಗೆ ಅನಿಸ್ತದ ಇವತ್ತಿನ ಯುಗದಾಗ ಭಾಳ ಶುಗರ್ ಕಡಿಮೆ ಪರಮ ಭಕ್ತರು ಸಿಗೋದು ಭಾಳ ಕಡಿಮೆ ಭಕ್ತರು ಭಾಳ ಮಂದಿ ಸಿಗ್ತಾರೆ ಆದ್ರೆ ಪರಮ ಭಕ್ತರು ಸಿಗೋದು ಭಾಳ ಕಡಿಮೆ ಹಗಲು ರಾತ್ರಿ ಏನಪ್ಪ ಅಂತಂದ್ರೆ ನಮ್ಮ ಭೂಜುವನ್ನ ಯಾವತ್ತೂ ಮಲ್ಲಿಕಾರ್ಜುನ ಸಂಕ್ರಾಂತಿ ಏನಪ್ಪ ಅಂದ್ರೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಅವ್ರು ಏನು ಪ್ರಯತ್ನ ಮಾಡ್ಯಾರೋ ಈ ತಾಯಿನ ಅವರ ಆಸೆ ಅವರ ಸಂಕಲ್ಪ ಆದಷ್ಟು ಬೇಗ ಈಡೇರಬೇಕು ಜೊತೆಗೆ ನಮ್ಮ ಆರ್ಗಿ ಮಾಧ್ಯಮವನ್ನು ಕೂಡ ಇಂಥ ಭಕ್ತರು ನಮಗೆ ಅದಪ್ಪ ಸಾಕಷ್ಟು ಭಕ್ತರಾರಿ ಸಾಕಷ್ಟು ಭಕ್ತರಾರು ಈಗ ಮತ್ತು ನಮ್ಮ ಅಭಿವೃದ್ಧಿಗೆ ನಮ್ಮ ಹುಟ್ಟು ಬಂದಾರ ಅವ್ರನ್ನು ಕೂಡ ನಮ್ಮ ಗುರುಗಳ ಸಂಬಂಧ ಕಲ್ಯಾಣ ಮಾಡ್ಬೋದು ಇಂಥ ಭಕ್ತರು ಇರೋದ್ರಿಂದ ಇಂಥ ಸತ್ಸಂಗ ಕಾರ್ಯಕ್ರಮ
ಭಕ್ತಿಯಿಂದ ಏನಪ್ಪ ನಮ್ಮ ಗುರುವಿನ ಕಾರ್ಯಕ್ರಮಕ್ಕೆ ಬಹಳ ಸಹಾಯ ಸಹಕಾರ ಮಾಡ್ಕೊಂಡು ಬಂದರಿ. ನಿಮಗೆ ಸಾಷ್ಟಾಂಗ ಮಾಡ್ತಾ ನೀವ ನಮ್ಮ ನೀಲಕಂಠ ಪರಮಾತ್ಮ ಸ್ವರೂಪರು ದೇವಿ ಸ್ವರೂಪರು ಎಲ್ಲರೂ ಕೂಡಿ ಸತ್ಸಂಗ ಮಾಡಿ ಈ ಭೋಸಾಗರವನ್ನ ದಾಟಿ ನಮ್ಮ ಬದುಕನ್ನು ಕುಣಿತುಗೊಳಿಸೋಣ ಅಂತ ಹೇಳ್ತಾ ನಾನು